ಈ ಕ್ಷಣದ ಪ್ರಮುಖ 50 ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಬಹಿರಂಗವಾಗಿಯೇ ವಾಗ್ದಾಳಿ ನಡೆಸುತ್ತಿರುವ ಶಾಸಕ ಯತ್ನಾಳ್ಗೆ ಬಿಜೆಪಿ ಕೇಂದ್ರೀಯ ಶಿಸ್ತು ಸಮಿತಿ ಶೋಕಾಸ್ ನೋಟಿಸ್ ನೀಡಿದೆ. 10 ದಿನದ ಒಳಗೆ ಉತ್ತರಿಸುವಂತೆ ನೋಟಿಸ್ನಲ್ಲಿ ಸೂಚಿಸಲಾಗಿದೆ. ಬಿಜೆಪಿ ಶಾಸಕ ಯತ್ನಾಳ್ಗೆ ಶೋಕಾಸ್ ನೋಟಿಸ್ ವಿಚಾರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಟಿವಿ9ಗೆ ಮಾಹಿತಿಯನ್ನ ನೀಡಿದ್ದಾರೆ. ಶೋಕಾಸ್ ನೋಟಿಸ್ಗೆ ಉತ್ತರ ಕೊಡೋದಕ್ಕೆ ಇನ್ನೂ 10 ದಿನ ಬಾಕಿ ಇದೆ. ಇವತ್ತಷ್ಟೇ ಯತ್ನಾಳ್ಗೆ ನೋಟಿಸ್ ನೀಡಿದ್ದಾರೆ, ನೋಡೋಣ ಅಂತ ಹೇಳಿದ್ದಾರೆ. ಇಮೇಲ್ ಅಥವಾ ಪೋಸ್ಟ್ ಮೂಲಕ ನೋಟಿಸ್ ಬರಬೇಕು ಅಂತ ಶಾಸಕ ಯತ್ನಾಳ್ ಹೇಳಿದ್ದಾರೆ. ಈ ಬಗ್ಗೆ ಮಾತನಾಡಿದ ಯತ್ನಾಳ್, ಪಕ್ಷದಿಂದ ಅಧಿಕೃತವಾಗಿ ನೋಟಿಸ್ ಬಂದ ಮೇಲೆ ಉತ್ತರಿಸ್ತೇನೆ. ಗಂಭೀರ ಪ್ರಕರಣಗಳಿರುವ ಬಿಎಸ್ವೈ ಬಿವೈವಿ ಹೆದರಬೇಕು, ನಾನ್ ಯಾಕೆ ಹೆದರಬೇಕು ಅಂತ ಪ್ರಶ್ನಿಸಿದ್ದಾರೆ. ವಿಜೇಂದ್ರ ಇನ್ನೂ ಸಣ್ಣ ಹುಡುಗ ಅಂತ ಶಾಸಕ ಯತ್ನಾಳ್ ಹೇಳಿದ್ದಾರೆ. ಯಾಕೆ ಹೆಗ್ಲ ಮೇಲೆ ಬಂದೂಕಿಟ್ಟು ಹೊಡಿಲಿ? ಬಿಎಸ್ವೈ ಅಂಜಿಕೆಗೆ ವಿಜೇಂದ್ರನನ್ನ ರಾಜ್ಯಾಧ್ಯಕ್ಷ ಮಾಡಿದ್ದಾರೆ. ನಾನು ಸ್ವಂತ ಶೂರ ಇದ್ದೀನಿ, ಬಿಎಸ್ವೈ ಬಚ್ಚಾ ಅಂತ ನಾನು ಲೀಡರ್ ಆಗಿಲ್ಲ ಅಂತ ಹೇಳಿದ್ದಾರೆ. ವಿಜಯೇಂದ್ರ ಒಬ್ಬರೇ ಅಲ್ಲ, ಯತ್ನಾಳ್ ಸಹಿ ಮಾಡಿಸಿಕೊಳ್ತಾರೆ ಎಂಬ ಡಿಕೆ ಸುರೇಶ್ ಅವರ ಆರೋಪಕ್ಕೆ ಯತ್ನಾಳ್ ಗರಂ ಆಗಿದ್ದಾರೆ. ಡಿಕೆ ಸುರೇಶ್ಗೆ ಮಾನ ಮರ್ಯಾದೆ ಇದ್ರೆ ಪ್ರೂಫ್ ಕೊಡ್ಲಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ವಿಜಯೇಂದ್ರ ಡಿಕೆ ಸುರೇಶ್ ಅಡ್ಜಸ್ಟ್ಮೆಂಟ್ ಇದೆ ಎಂದಿದ್ದಾರೆ. ಬಿಜೆಪಿ ಕೇಂದ್ರೀಯ ಶಿಸ್ತು ಸಮಿತಿಯಿಂದ ಶಾಸಕ ಯತ್ನಾಳ್ಗೆ ನೋಟಿಸ್ ವಿಚಾರವಾಗಿ ಶಾಸಕ ಕುಮಾರ್ ಬಂಗಾರಪ್ಪ ಪ್ರತಿಕ್ರಿಯಿಸಿದ್ದಾರೆ. ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಯಾವ ಕಾರಣಕ್ಕೆ ಯತ್ನಾಳ್ಗೆ ನೋಟಿಸ್ ನೀಡಿದಾರೋ ಗೊತ್ತಿಲ್ಲ, ಈ ನೋಟಿಸ್ಗೆ ಅವರು ಉತ್ತರಿಸ್ತಾರೆ ಅಂತ ಹೇಳಿದ್ದಾರೆ. ಯತ್ನಾಳ್ರನ್ನ ಉಚ್ಚಾಟನೆ ಮಾಡ್ತಾರಾ ಅಥವಾ ಉನ್ನತ ಸ್ಥಾನ ಕೊಡ್ತಾರಾ ಕಾದ್ ನೋಡಿ ಅಂತ ಕುಮಾರ್ ಬಂಗಾರಪ್ಪ ಹೇಳಿದ್ದಾರೆ. ರಾಜ್ಯದಲ್ಲಿ ಹೊಂದಾಣಿಕೆ ರಾಜಕಾರಣ ಸತತವಾಗಿ ನಡೆಯುತ್ತಿದೆ. ವಿರೋಧ ಪಕ್ಷವಾಗಿ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡ್ತಿಲ್ಲ ಅಂತ ಸ್ವಪಕ್ಷದ ವಿರುದ್ಧವೇ ಕಿಡಿಕಾರಿದ್ದಾರೆ. ಸಚಿವ ಈಶ್ವರ್ ಖಂಡ್ರೆ ಒಬ್ಬ ಜೋಕರ್ ಅಂತ ಶಾಸಕ ಯತ್ನಾಳ್ ಕಿಡಿಕಾರಿದ್ದಾರೆ. ದೆಹಲಿಯಲ್ಲಿ ಪ್ರತಿಕ್ರಿಯಿಸಿದ ಯತ್ನಾಳ್, ಸರ್ಕಸ್ನಲ್ಲಿ ಒಬ್ಬ ಜೋಕರ್ ಇರ್ತಾನಲ್ಲ ಆ ರೀತಿ ಈಶ್ವರ್ ಖಂಡ್ರೆ ಮಾನಸಿಕ ರೋಗಿ ಇದ್ದಾನೆ ಅಂತಾನೂ ವಾಗ್ದಾಳಿ ನಡೆಸಿದ್ದಾರೆ. ಯತ್ನಾಳ್ಗೆ ನೋಟಿಸ್ ವಿಚಾರಕ್ಕೆ ಶಾಸಕ ರಮೇಶ್ ಜಾರಕಿಹೊಳಿ ಕಿಡಿಕಾರಿದ್ದಾರೆ. ಹೈಕಮಾಂಡ್ಗೆ ಸಮರ್ಥವಾದ ಉತ್ತರ ಕೊಡ್ತೀವಿ, ಕಟ್ ಅಂಡ್ ಪೇಸ್ಟ್ ಮಾಡಿದ ವಿಡಿಯೋ ತೋರಿಸಿದ್ದಾರೆ. ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನ ತ್ಯಾಗ ಮಾಡಿದ್ರೆ ಒಳ್ಳೆಯದು ಅಂತ ಸಲಹೆ ನೀಡಿದ್ದಾರೆ. ಎಲ್ಲರೂ ಪಕ್ಷದ ಚೌಕಟ್ಟಿನಲ್ಲಿ ಇರಬೇಕಾಗುತ್ತೆ ಅಂತ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಒಗ್ಗಟ್ಟು ಶಿಸ್ತು ಕಾಪಾಡಿಕೊಳ್ಳೋದು ಎಲ್ರಿಗೂ ಅನ್ವಯ. ನೋಟಿಸ್ಗೆ ಸಂಬಂಧಪಟ್ಟಂತವರು ಉತ್ತರ ನೀಡಲಿದ್ದಾರೆ ಅಂತ ಹೇಳಿದ್ದಾರೆ. ವಕ್ಫ್ ವಿರುದ್ಧ ಶಾಸಕ ಯತ್ನಾಳ್ ನಡೆಸ್ತಾ ಇರುವ ಹೋರಾಟ ಕಪಟ ನಾಟಕ ಅಂತ ಕಾಂಗ್ರೆಸ್ನ ಶಾಸಕ ವಿಜಯಾನಂದ ಕಾಶಪ್ಪನವರು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ವಿಜಯೇಂದ್ರ ಟಾರ್ಗೆಟ್ ಮಾಡಿ ಯತ್ನಾಳ್ ಹೋರಾಟ ನಡೆಸುತ್ತಿದ್ದಾರೆ ಅಂತಂದರು. ಈ ಅಧಿವೇಶನದಲ್ಲಿ ಸರ್ಕಾರದ ಎದೆ ಮೇಲೆ ಹೊಡಿತೀನಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ವಕ್ಫ್ ವಿಚಾರದಲ್ಲಿ ಸರ್ಕಾರ ತಪ್ಪು ಮಾಡಿದೆ ಅಂತ ಹೇಳೋವರೆಗೂ ಬಿಡೋದಿಲ್ಲ, ಒಂದು ಇಡೀ ದಿನ ವಿಧಾನಸಭಾ ಕಲಾಪದಲ್ಲಿ ನಾವು ಹೋರಾಡ್ತೀವಿ ಅಂತ ಹೇಳಿದ್ದಾರೆ. ತುಮಕೂರು ತಾಲೂಕಿನ ಸೋರೆಕುಂಟೆಯಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಸಿಎಂ ಸಿದ್ದರಾಮಯ್ಯ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವ ಕೆಎನ್ ರಾಜಣ್ಣ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣ ನಿರ್ಮಾಣಕ್ಕೆ ಭೂಮಿ ಪೂಜೆ ಬಳಿಕ ಸಿಎಂ ಸಿದ್ದರಾಮಯ್ಯ ಬ್ಯಾಟಿಂಗ್ ಮಾಡುವುದು, ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಪರಮೇಶ್ವರ್ ಬೌಲಿಂಗ್ ಮಾಡುವುದು ಹಾಗೂ ರಾಜಣ್ಣ ಫೀಲ್ಡಿಂಗ್ ಮಾಡುವುದು. ಆರ್ಆರ್ ನಗರ ಶಾಸಕ ಮುನಿರತ್ನ ಮೇಲೆ ಮತ್ತೊಂದು ಹನಿ ಟ್ರ್ಯಾಪ್ ಆರೋಪ ಕೇಳಿಬಂದಿದೆ. ಬಿಬಿಎಂಪಿ ಮಾಜಿ ಕಾರ್ಪೊರೇಟರ್ಗೆ ಮುನಿರತ್ನ ಹನಿ ಟ್ರ್ಯಾಪ್ ಖೆಡ್ಡ ತೋರಿದ್ರು ಅಂತ ಕಾರ್ಪೊರೇಟ್ ದಂಪತಿಗಳು ನೇರ ಆರೋಪ ಮಾಡಿದ್ದಾರೆ. ತಮಿಳುನಾಡಿನಲ್ಲಿ ಫೆಂಗಲ್ ಚಂಡಮಾರುತದಿಂದಾಗಿ ವರುಣಾರ್ಭಟ ಜೋರಾಗಿದೆ. ತಿರುವಣ್ಣಾಮಲೈನಲ್ಲಿ ಹಾಗೆ ವೈನಾಡಿನಲ್ಲಾದಂತಹ ಬೆಟ್ಟ ಕುಸಿತ ದುರಂತಗಳು ಸಂಭವಿಸಿದೆ. ಬೆಟ್ಟ ಕುಸಿತ ಆರುವಂತಹ ಕೆಲ ದೃಶ್ಯಗಳು ಕೂಡ ಸೆರೆಯಾಗಿದೆ. ಫೆಂಗಲ್ ಆರ್ಭಟಕ್ಕೆ ಪುದುಚೇರಿಯಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಪುದುಚೇರಿಯ ಹಲವೆಡೆ ಜನವಸತಿ ಪ್ರದೇಶಗಳು ಜಲಾವೃತವಾಗಿದೆ. ಫೆಂಗಾಲ್ ಹೊಡೆತಕ್ಕೆ ಪುದುಚೇರಿಯಲ್ಲಿ 30 ವರ್ಷದಲ್ಲೇ ಅಧಿಕ ಮಳೆ ಆಗಿದೆ ಅನ್ನೋದು ತಿಳಿದು ಬಂದಿದೆ. ಫೆಂಗಲ್ ಚಂಡಮಾರುತ ತಮಿಳುನಾಡು, ಪುದುಚೇರಿ, ಆಂಧ್ರದಲ್ಲಿ ತಲ್ಲಣವನ್ನೇ ಸೃಷ್ಟಿ ಮಾಡಿದೆ. ನೆರೆಯ ರಾಜ್ಯಕ್ಕೆ ಅಪ್ಪಳಿಸಿರುವ ಚಂಡಮಾರುತದ ಎಫೆಕ್ಟ್ ಬೆಂಗಳೂರಿಗೂ ತಟ್ಟಿದೆ. ಬೆಂಗಳೂರಿನಲ್ಲಿ ನಿನ್ನೆಯಿಂದಲೂ ನಿರಂತರವಾಗಿ ಭಾರೀ ಮಳೆಯಾಗ್ತಿದೆ. ಫೆಂಗಲ್ ಚಂಡಮಾರುತದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲೂ ಕೂಡ ವರ್ಷಧಾರೆ ಆಗ್ತಾ ಇದೆ. ಮಳೆಯಿಂದ ಚಾಮರಾಜಪೇಟೆಯ ಜೆಜೆನಗರದಲ್ಲಿ ಹಳೆ ಮನೆಯೊಂದು ಕುಸಿದಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದ ವೃದ್ಧ ದಂಪತಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಫೆಂಗಲ್ ಸೈಕ್ಲೋನ್ ಹೊಡೆತಕ್ಕೆ ಬೆಂಗಳೂರಿನಾದ್ಯಂತ ಮಳೆಯಾಗ್ತಾ ಇದೆ. ಈ ನಡುವೆ ಕಳೆದ 1 ವಾರದಿಂದ ಬೆಂಗಳೂರಿನಲ್ಲಿ ಚುಮುಚುಮು ಚಳಿ ಮೈಕೊರೆಯುತ್ತಿದೆ. ನಿರಂತರವಾಗಿ ಸುರಿತಾ ಇರುವ ಮಳೆ ಮತ್ತು ಚಳಿಯ ಹೊಡೆತ ಬೆಂಗಳೂರನ್ನ ನಡುಗಿಸ್ತಾ ಇದೆ.
ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಫೆಂಗಲ್ ಚಂಡಮಾರುತ ಎಫೆಕ್ಟ್ ತಟ್ಟಿದೆ. ನಿರಂತರ ತುಂತುರು ಮಳೆ, ಶೀತ ತಂಪು ಹವಾಗುಣದಿಂದ ಜಿಲ್ಲೆಯಾದ್ಯಂತ ಕಟಾವಿಗೆ ಬಂದಿದ್ದ ರಾಗಿ ತೆನೆಯಲ್ಲಿ ಮೊಳಕೆ ಒಡೆಯುವ ಆತಂಕ ಎದುರಾಗಿದೆ. ಸೈಕ್ಲೋನ್ ಹೊಡೆತಕ್ಕೆ ರೈತರು ಕಂಗಾಲಾಗಿದ್ದಾರೆ. ಉಪ್ಪಾರಪೇಟೆ ಪೊಲೀಸ್ನಿಂದ ನೋಟಿಸ್ ವಿಚಾರವಾಗಿ ಕೆಂಗೇರಿಯ ಚಂದ್ರಶೇಖರನಾಥ ಶ್ರೀಗಳು ಪ್ರತಿಕ್ರಿಯಿಸಿದ್ದಾರೆ. ಕ್ಷಮೆ ಕೇಳಿದ ಮೇಲೂ ನನ್ನ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ. ನನಗೆ ಹುಷಾರಿಲ್ಲ, ಹಿಂಗಾಗಿ ನಾನು ವಿಚಾರಣೆಗೆ ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಜೈಲಿನಿಂದ ಮಧ್ಯಂತರ ಜಾಮೀನು ಪಡೆದು ರಿಲೀಸ್ ಆಗಿರುವ ಕೊಲೆ ಆರೋಪಿ ದರ್ಶನ್ ಸದ್ಯ ಬೆಂಗಳೂರಿನ ಕೆಂಗೇರಿಯಲ್ಲಿರುವ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಬೆನ್ನು ನೋವಿನಿಂದ ಬಳಲ್ತಾ ಇರುವ ದರ್ಶನ್ ಚಿಕಿತ್ಸೆ ಪಡಿತಾ ಇರುವ ಎಕ್ಸ್ಕ್ಲೂಸಿವ್ ಫೋಟೋ ವೈರಲ್ ಆಗಿದೆ. ಮಂತ್ರಾಲಯದ ರಾಯರ ಹುಂಡಿಗೆ ಭಕ್ತರ ಕಾಣಿಕೆ ಹರಿದು ಬರ್ತಾ ಇದೆ. ನವೆಂಬರ್ ತಿಂಗಳ ಭಕ್ತರ ಕಾಣಿಕೆಯ ಹುಂಡಿ ಎಣಿಕೆ ನಡೆದಿದ್ದು 31 ದಿನದಲ್ಲಿ 3,92,58,940 ರೂಪಾಯಿ ಸಂಗ್ರಹ ಆಗಿದೆ. ಹಣದ ಜೊತೆಗೆ 174 ಗ್ರಾಂ ಚಿನ್ನ, 1270 ಗ್ರಾಂ ಬೆಳ್ಳಿಯ ಆಭರಣಗಳನ್ನು ಕೂಡ ರಾಯರ ಭಕ್ತರು ಕಾಣಿಕೆ ರೂಪದಲ್ಲಿ ನೀಡಿದ್ದಾರೆ. ಯುಪಿಯಲ್ಲಿ ಸಂಭಾಲ ಮಸೀದಿ ಸರ್ವೆ ಕಿಚ್ಚು ಹಚ್ಚಿದೆ. ಘಟನಾ ಸ್ಥಳಕ್ಕೆ ಕಾಂಗ್ರೆಸ್ನ ರಾಜ್ಯ ಅಧ್ಯಕ್ಷ ಅಜಯ್ ರಾಯ್ ನೇತೃತ್ವದ ನಿಯೋಗ ಭೇಟಿ ನೀಡಲು ಹೊರಟಿತ್ತು. ಆದರೆ ಲಖನೌದಲ್ಲಿರುವ ಕಾಂಗ್ರೆಸ್ ಕಚೇರಿಯಲ್ಲಿ ನಿಯೋಗಕ್ಕೆ ಯುಪಿ ಪೊಲೀಸರು ತಡೆ ಒಡ್ಡಿದ್ದಾರೆ. ಈ ವೇಳೆ ಮಾತಿನ ಚಕಮಕಿ ನಡೆದಿದೆ. ಕೇಂದ್ರ ಸರ್ಕಾರದ ವಿರುದ್ಧ ರೈತರು ಮತ್ತೊಮ್ಮೆ ಸಮರ ಸಾರಿದ್ದಾರೆ. ಕೃಷಿ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ದೆಹಲಿ ಚಲೋವನ್ನ ಆರಂಭಿಸಿದ್ದಾರೆ. ಯುಪಿಯ ನೋಯ್ಡಾದಿಂದ ಭಾರತೀಯ ಕಿಸಾನ್ ಯೂನಿಯನ್ ಕಾರ್ಯಕರ್ತರು ರಾಷ್ಟ್ರ ರಾಜಧಾನಿಯತ್ತ ಹೊರಟಿದ್ದಾರೆ. ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಅನ್ನದಾತರು ಆರಂಭಿಸಿರುವ ಧರಣಿಯ ಬಿಸಿ ವಾಹನ ಸವಾರರಿಗೂ ತಟ್ಟಿದೆ. ನೋಯ್ಡಾದ ಸುತ್ತಮುತ್ತ ಭಾರೀ ಸಂಚಾರ ದಟ್ಟಣೆ ಉಂಟಾಗಿದ್ದು ಸಾವಿರಾರು ವಾಹನಗಳು ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿವೆ. ಭಾರತದಲ್ಲಿ ಹಿಂದೂಗಳ ಜನನ ಪ್ರಮಾಣದಲ್ಲಿ ಭಾರೀ ಕುಂಠಿತ ಆಗ್ತಾ ಇದೆ ಅಂತ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ನಾಗ್ಪುರದಲ್ಲಿ ನಡೆದಂತ ಕಥಲೆ ಕುಲ್ ಸಮಾವೇಶದಲ್ಲಿ ಮಾತನಾಡಿದಂತಹ ಅವರು ಸಮುದಾಯದ ಉಳಿವಿಗಾಗಿ ಕನಿಷ್ಠ 3 ಮಕ್ಕಳನ್ನಾದರೂ ಪಡೆಯಬೇಕು ಅಂತ ಸಲಹೆ ನೀಡಿದ್ದಾರೆ. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ ಹೇಳಿಕೆಗೆ ಎಐಎಂಐಎಂ ಮುಖ್ಯಸ್ಥ ಸಂಸದ ಅಸಾದುದ್ದೀನ್ ಓವೈಸಿ ಕಿಡಿಕಾರಿದ್ದಾರೆ. ಮುಂಬೈನಲ್ಲಿ ಮಾತನಾಡಿದ ಅವರು ಜನಸಂಖ್ಯೆಯನ್ನ ಹೆಚ್ಚಿಸಲು ಅವರ ಬಳಿ ಏನು ಯೋಜನೆ ಇದೆ? ತಿಂಗಳಿಗೆ 1500 ಕೊಡೋದಾ ಅಥವಾ ತಮಗೆ ಆಪ್ತರಾದವರನ್ನ ಸಿಎಂ ಮಾಡೋದಾ ಅಂತ ಭಾಗವತ ವಿರುದ್ಧ ಲೇವಡಿ ಮಾಡಿದ್ದಾರೆ. ಸ್ಟಾರ್ ನಟ ಯಶ್ ಮತ್ತು ರಾಧಿಕಾ ಪಂಡಿತ್ ಪುತ್ರಿಗೆ ಇವತ್ತು 6ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ. ಮಗಳು ಐರಾಣ ಕ್ಯೂಟ್ ವಿಡಿಯೋವನ್ನ ಶೇರ್ ಮಾಡಿ ಸ್ಪೆಷಲ್ ಆಗಿ ಯಶ್ ಜೋಡಿ ವಿಶ್ ಮಾಡಿದೆ.